ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಇಂಡಿಯಾ ಮತ್ತು ಪಾಕಿಸ್ತಾನ, ಆಮೇಲೆ ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಈ ಒಂದು ಒಪ್ಪಂದವನ್ನು ಮಾಡ್ಕೊಂಡೆವು. ಆ ಒಪ್ಪಂದದ ಬಗ್ಗೆ ಸ್ವಲ್ಪ ಮಾತಾಡೋದು. ಆ ಒಪ್ಪಂದವನ್ನು ಯಾಕೆ ಮಾಡ್ಕೊಂಡೆವು, ಏನ್ ಕಾರಣಕ್ಕಂತ ಹೇಳಿ ಸ್ವಲ್ಪ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋನು. ಸ್ವಲ್ಪ ಈ ಕಡೆ ಲಕ್ಷ ಕೊಡ್ರಿ. ಇದು ನಮ್ಮ ಭಾರತ. ಇದೇನಿದು ನಮ್ಮ ಭಾರತ. ಇದು ನಮ್ಮ ಅಚ್ಚುಮೆಚ್ಚಿನ ಭಾರತ. ಇಲ್ಲಿ ಏನಂತಂದ್ರ ಈ ಜಮ್ಮು ಕಾಶ್ಮೀರದಾಗ ಈ ಭಯೋತ್ಪಾದಕರು ಬಂದು ಭಾರತದ ಪ್ರವಾಸಿಗರನ್ನ ಕೊಲ್ತಾರ. ಆವಾಗ ನಮ್ಮ ಭಾರತ ಇಂಡಿಯನ್ ಆರ್ಮಿ ಏನ್ ಮಾಡ್ತದಂದ್ರ ಪಾಕಿಸ್ತಾನ ಮೇಲೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಾಡಿ ಪಾಕಿಸ್ತಾನದಲ್ಲಿ ಉಗ್ರ ನೆಲೆಗಳನ್ನ ಏನ್ ಮಾಡ್ತತಿ, ಧ್ವಂಸ ಮಾಡ್ತತಿ. ಧ್ವಂಸ ಮಾಡಿ ಆದ ಕೂಡಲೇ ಇಲ್ಲಿದ್ದಂತ ಸೇನಾ ಮುಖ್ಯಸ್ಥ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಯಾರ, ಮುನೀರ ಮತ್ತ ಅಲ್ಲಿನ ಪ್ರಧಾನಿ ಏನ್ ಮಾಡ್ತಾರಂತಂದ್ರ, ಇನ್ನು ಹೆಂಗಾರೆ ಮಾಡ ಭಾರತ ಮೇಲೆ ಸಿಟ್ಟು ತೀರ್ಸ್ಕೋಬೇಕಲ್ಲ, ಹೆಂಗಾರೆ ಮಾಡ ಭಾರತ ಮೇಲೆ ಸೇಡ್ ತೀರ್ಸ್ಕೋಬೇಕಲ್ಲ ಅಂತ ತಿಳ್ಕೊಂಡ ಈ ಭಾರತದ ಮೇಲೆ ಸೇಡ್ ತೀರ್ಸ್ಕೋಬೇಕಂತ ತಿಳ್ಕೊಂಡ ಇವೇನ್ ಮಾಡ್ತಾನ, ಪಾಕಿಸ್ತಾನವ ಮುನೀರ್ ಜೊತೆ ಸೇರ್ಕೊಂಡ ಸೌದಿ ಅರೇಬಿಯಾದ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೊತಾನ. ಬಹಳ ಭಾರಿ ಒಪ್ಪಂದ ಇರ್ತದ, ಬಹಳ ಮಸ್ತ್ ಒಪ್ಪಂದ. ಭಾರಿ ಅಂದ್ರೆ ಭಾರಿ ಒಪ್ಪಂದ ಐತದ. ಕೇಳ್ರ ನೋಡೋದು ಯಾವ ಒಪ್ಪಂದ ಅಂತೇಳಿ. SDMA ಅದರ ಒಪ್ಪಂದದ ಹೆಸರು ಏನಂತಂದ್ರ ಸ್ಟ್ಯಾಟಿಸ್ಟಿಕ್ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ ಅಂತ ಹೇಳಿ ಅದ್ರ ಹೆಸರು. ಇದು ಈ ಒಪ್ಪಂದ ಯಾಕೆ ಒಪ್ಪಂದ ಮಾಡ್ಕೊಂಡ್ರಿ ಇದನ್ನ ಅಂತೇಳಿ ಅಂತಂದ್ರ, ಏನಾದ್ರೂ ಮುಂದ ಯುದ್ಧಗಳು ನಡೆದ್ರ, ಯಾರಾದ್ರೂ ಪಾಕಿಸ್ತಾನ ಮೇಲೆ ಯುದ್ಧ ನಡೆದು ಅಂತಂದ್ರ ಯುದ್ಧ ಮಾಡಾಕತ್ರ ಅಂತಂದ್ರ ಬೇರೆ ದೇಶದವರು ಅವಾಗ ಏನ್ ಮಾಡೋದು, ಸೌದಿ ಅರೇಬಿಯಾ ಇವ್ರಿಗೆ ಹೆಲ್ಪ್ ಮಾಡ್ಬೇಕ. ಯಾರಿಗೆ, ಪಾಕಿಸ್ತಾನದವ್ರಿಗೆ. ಏನಾದ್ರೂ ಸೌದಿ ಅರೇಬಿಯಾದ ಮೇಲೆ ಯಾರಾದ್ರೂ ಬ್ಯಾರೆದವ್ರ ಯುದ್ಧ ಮಾಡಿದ್ರ ಅಂತಂದ್ರ ಅವಾಗ ಪಾಕಿಸ್ತಾನದವ್ರ ಹೆಲ್ಪ್ ಮಾಡ್ಬೇಕ ಅಂತೇಳಿ ಈ ಒಪ್ಪಂದ ಮಾಡ್ಕೊಂಡ್ರ. ಯಾಕಂತಂದ್ರ ಈ ಒಪ್ಪಂದದ ಮೂಲ ಉದ್ದೇಶ ಏನಂತಂದ್ರ, ಯಾಕಂದ್ರ ಪಾಕಿಸ್ತಾನ ಕಡೆ ಏನದಾವ, ನ್ಯೂಕ್ಲಿಯರ್ ಬಾಂಬ್ ಅದಾವ. ಹೌದಿಲ್ಲ, ಪಾಕಿಸ್ತಾನ ಕಡೆ ಯಾವ ಬಾಂಬ್ ಅದಾವ, ನ್ಯೂಕ್ಲಿಯರ್ ಬಾಂಬ್ ಅದ. ಸೌದಿ ಅರೇಬಿಯಾ ಗೊತ್ತೈತಿ, ಅದಕ್ಕಾಗಿ ಅವ್ರನ್ನ ಸಪೋರ್ಟ್ ತಗೊಂಡ ಈ ಒಪ್ಪಂದವನ್ನು ಮಾಡ್ಕೊಂಡ್ರು. ಆದ್ರ ಅವಕ್ಕೇನ್ ಗೊತ್ತ, ಸೌದಿ ಅರೇಬಿಯಾದವ್ರಿಗೆ ಏನ್ ಗೊತ್ತ, ಇವ್ರಿಗೆ ಹೆಲ್ಪ್ ಮಾಡೋ ಕೆಪಾಸಿಟಿ ಇಲ್ಲ ಅಂತೇಳಿ. ಯಾಕೆ ಹೇಳ್ರಿ, ಮೊದಲ ಅಹಿಂಸೆ ಆಯ್ತು, ಮೊದಲ ಭಿಕ್ಷೆ ಬಿಡಾಕ್ ನಿಂತಾಗ. ಯಾಕೆ ಹೇಳ್ರಿ, ಇಲ್ಲಿ ಅಫ್ಘಾನಿಸ್ತಾನದವ್ರು ಈ ಕಡೆಯಿಂದ ದಾಳಿ ಮಾಡ್ತಾರ. ಇಲ್ಲಿ ಏನಾದ್ರು ಇಲ್ಲಿ ಸೌದಿ ಅರೇಬಿಯಾ ಆದ್ಮೇಲೆ ಈಗ ಇರಾನ್ ದಾಳಿ ಮಾಡೈತಿ. ಯಾಕಂದ್ರ ಅಲ್ಲಿ ಅಮೆರಿಕಾದ ವಾಯುನೆಲೆ ಇದಾವ. ಇಲ್ಲಿ ದಾಳಿ ಮಾಡೈತಿ. ಅಲ್ಲಿ ಅಪ್ಪಿತಪ್ಪಿ ಏನಾಗೈತಿ, ಇಲ್ಲೊಂದು ಹೋಟೆಲ್ ಮೇಲೆ ಹಂಗ ಹಿಂಗ ಬಾಂಬ್ ಬಿದ್ದಿದಾವ ಇರಾನ್ದವ್ರ ಮೇಲೆ. ಇರಾನ್ದವ್ರು ಇಲ್ಲಿ ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡಿದ್ದಾರೆ. ಅವಾಗ ಇವ್ರು ಸಾರಿ ಕೇಳಿದ್ರು, ನಾವೇನ್ ಮಾಡಿದೀವಿ, ಅಮೆರಿಕಾದ ವಾಯುನೆಲೆ ಮೇಲೆ ಮಾತ್ರ ದಾಳಿ ಮಾಡಿದೀವಿ, ಅವಾಗ ಮಿಸ್ ಆಗಿ ಕಡೆ ಹೋಗಿದಾವ ಅಂತೇಳಿ ಸಾರಿ ಕೇಳಿದ್ರು. ಅದನ್ನ ಬಿಟ್ರು, ಅಲ್ಲಿಗೆ ಹೋಯ್ತು. ಇನ್ನ ಇದ್ರ ಮೇಲೆ ದಾಳಿ ಆಗತೈತಿ ಅಂತೇಳಿ ಪಾಕಿಸ್ತಾನದವ್ರು ಏನಾರ ಸಪೋರ್ಟ್ ಮಾಡಕ್ ಹೋಗ್ತಾರ, ಮಾಡಂಗಿಲ್ಲ. ಯಾಕೆ ಹೇಳ್ರಿ, ಮೊದ್ಲ ಭಿಕ್ಷೆ ಬಿಡಾಕ್ ನಿಂತದ, ಏನು ಇಲ್ಲ ಇಲ್ಲಿ. ಯಾಕಂದ್ರ ಇಲ್ಲಿಂದ ಬರೋಂತ ಏನ್ ಮೂಲ ವಸ್ತುಗಳು ಬರ್ತಾವಲ್ಲ ಅವ್ರು ಅವೆಲ್ಲ ಸ್ಟಾಪ್ ಆಗ್ಬಿಟ್ಟಾವ. ಇವ ಆರ್ಥಿಕ ದಿವಾಳಿ ಆಗೋ ಪರಿಸ್ಥಿತಿಯಾಗಿ ಬಂದ್ಬಿಟ್ಟಾವ. ಈಗ ಆರ್ಥಿಕ ದಿವಾಳಿ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಾವ. ಯಾಕಂದ್ರ ಮುನೀರ್ಗ ಏನ್ ಮಾಡ್ಬೇಕಂತ ತಿಳಿವಾತ. ಈ ಶರೀಫ್ ಸಾವ್ಕಾರ ಅಂತ ಅವ್ನ್ ಮುಗದ ಹೋತ, ನಂದು ತಪ್ಪಿಲ್ಲೋ ಮಾರ ಏನಕತ್ತಾವ, ಹಂಗಾಗತತಿ. ಯಾಕಂದ್ರ ಇಲ್ಲಿ ಬಾಜುಕಿನಿಂದ ಎಲ್ಲಾರು ಯುದ್ಧ ಮಾಡಕ್ ಹತ್ತಿ ಬಿಟ್ಟಾರ ಅವ್ರು. ಯಾಕಂದ್ರ ಇಲ್ಲಿ ಏನಾರು ಓವರ್ ಆಕ್ಟಿಂಗ್ ಮಾಡಿದಂತಂದ್ರ ಇಲ್ಲಿ ಅಫ್ಘಾನಿಸ್ತಾನದವರು ಬೆಳಿಗ್ಗೆ ಬಂದು ಒಂದು ಬಾಂಬ್ ಹಾಕ್ತಾರ, ಸಾಯಂಕಾಲ ಮಕೊರಕ್ ಹೋಗಿನೂ ಬಾಂಬ್ ಹಾಕ್ತಾರ. ಹಿಂಗ ಹಾಕಿ ಅವರಿಗೆ ಕಾಟ ಕೊಡಕ್ ಹತ್ತಿ ಬಿಟ್ಟಾರ. ಇವ್ರ ಏನಾದ್ರು ಸೈನಿಕರನ್ನ ಕರ್ಕೊಂಡು ಹಿಂಗ ಬಾರ್ಡರ್ ನೋಡಾಕ್ ಹೋಗ್ತಾರ, ತಿರ್ಗಾಡಕ್ ಹೋಗ್ತಾರ, ಆ ಸೈನಿಕರನ್ನ ಉಡಾಯಿಸಿ ಬಿಡತಾರ ಅವ್ರ. ಹಿಂಗ್ ಪರಿಸ್ಥಿತಿ ಆಗೈತಿ ಇವ್ರದಿ. ಹಿಂಗಿರುವಾಗ ಇಲ್ಲಿ ನಮ್ ಇಂಡಿಯನ್ ಆರ್ಮಿ ಅವ್ರು ಸುಮ್ಮನೆ ಇರಂಗಿಲ್ಲ. ಅವ್ರು ಇಲ್ಲಿ ಏನೈತಿಲ್ಲ, ಈ ಜಮ್ಮು ಕಾಶ್ಮೀರ ಆಮೇಲೆ ಗುಜರಾತ್ ಇದೇನೈತಲ್ಲ, ಈ ಬಾರ್ಡರ್ ಭಾಗದಾಗ ಇಲ್ಲಿ ಇವ್ರು ಒಳ್ಳೆ ಎಕ್ಸರ್ಸೈಸ್ ಮಾಡಕತ್ತಾರ. ಯಾಕೆ ಎಕ್ಸರ್ಸೈಸ್ ಮಾಡತ್ತಾರ ಹೇಳ್ರಿ, ಇವ್ರ ಏನಾದ್ರು ಕೇಳಿದ್ರ ಯಾಕೆ ಓಪ ಮರ ಹಿಂಗ್ಯಾಕ್ ಮಾಡಕತ್ತೀರ ಅಂತ ಕೇಳಿದ್ರ, ಇಲ್ಲೋ ಮರ್ರಿ ನಮ್ದ ವಿಮಾನ ಅದು ಪೆಟ್ರೋಲ್ ಖಾಲಿ ಆಗೈತಿಲ್ಲ ನೋಡಕತ್ತಿದ್ವಿ, ಚೆಕ್ ಮಾಡಾಕತ್ತಿದ್ವಿ, ಇಂಜನ್ ಸರಿ ಐತಿಲ್ಲ ಚೆಕ್ ಮಾಡಾಕತ್ತಿದ್ವಿ, ಅದಕ್ಕ ಅವನ ಸ್ವಲ್ಪ ಹಂಗ ನೋಡಕತ್ತಿದ್ವಿ, ಚೆಕ್ ಮಾಡಾಕತ್ತಿದ್ವಿ, ಹಂಗ ಅದನ್ನ ಹಾಸಾಡ್ಕತ್ತಿದ್ವಿ ಮ್ಯಾಲ ಅಂತ ಹೇಳಿ ಇಲ್ಲಿ ಇವ್ರು ಹೇಳಕತ್ತಾರ. ಯಾಕಂದ್ರ ಇವಕ್ಕ ಮೊದಲ ಪುಕ 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 ಅನ್ನಾಕತ್ತೈತೆ. ಈಗ
ಇದೊಂದ ಈ ಕಡೆಯಿಂದ ಇವರು ಸ್ಟಾರ್ಟ್ ಮಾಡ್ರೆ, ಈ ಕಡೆಯಿಂದ ಇವರು ಸ್ಟಾರ್ಟ್ ಮಾಡ್ರೆ, ಇಲ್ಲಿ ಏನಾದ್ರು ಇವ್ರು ಸೌದಿ ಅರೇಬಿಯಾದಾಗ ಹೆಲ್ಪ್ ಮಾಡಕ್ ಹೋಗ್ತಾರ, ಇಲ್ಲಿ ಇವ್ರು ಸೆಲೆಬ್ರೇಷನ್ ಮಾಡ್ಬಿಡ್ತಾರ. ಯಾರ ಇರಾನದವ್ರು ಮೊದಲ ತಲೆ ಕೆಟ್ಟೈತೆ ಅವ್ರದ್ದು. ಈಗ ಅಂತಂದ್ರೆ ನೀವಟ್ ಬಂದ್ರಿ ಅಂತಂದ್ರೆ ಇದ್ರ ಮ್ಯಾಲ ತಗದ 2 ಬಾಂಬ್ ಹೋಗೋದ್ರ ಅಂತಂದ್ರೆ ಮೊದಲ ಭಿಕ್ಷೆ ಬಿಡಾಕತ್ತದ, ಸಂಪೂರ್ಣವಾಗಿ ಆರ್ಥಿಕ ದಿವಾಳಿ ಆಗ್ಬಿಡ್ತದ. ಹಿಂಗ ಪರಿಸ್ಥಿತಿ ಆಗ್ಬಿಡ್ತತಿ. ಇನ್ನ ಈ ಪಾಕಿಸ್ತಾನ ಮತ್ತ ಈ ಸೌದಿ ಅರೇಬಿಯಾ ಈ ಒಪ್ಪಂದ ಏನ್ ಮಾಡ್ಕೊಂಡಿಲ್ಲ, ಈ ಒಪ್ಪಂದ ಮಾಡ್ಕೊಂಡ್ ಆಳ್ ಬಳಕ ದೊಡ್ಡ ಬದಲಾವಣೆ ಆಗೈತೆ ಅಂತ ಅನ್ಕೊಂಡ್ಬಿಟ್ರ ಅವ್ರ. ಆದ್ರ ಇತರ ಹಿಂದಿ ಇರೋ ಮೆಗಾ ಪ್ಲಾನ್ ಏನಾಗಿತ್ತಂದ್ರ ಇವರಲ್ಲಿ ಇವ್ರನ್ನ ನಂಬಿಕೆ ಗಳಿಸ್ಕೊಡ್ದು, ಹಂಗೇರಿ ಮಾಡಿ ನಂಬಿಕೆ ಗಳಿಸ್ಕೊಡ್ದು. ಯಾಕಂದ್ರ ಇಲ್ಲಿಂದ ಕೂಡ ಪೆಟ್ರೋಲ್ ಏನಾಗ್ತತಿ, ರಫ್ತಾಗ್ತತಿ. ಇವ್ರು ಕೂಡ ಮಾರಾಟ ಮಾಡಬಹುದು ಅಂತೇಳಿ. ಹೌದಲ್ಲ, ಇದು ಇವತ್ತಿನ ಇಷ್ಟು ಸುದ್ದಿ ಆಗಿತ್ತು. ಮತ್ತೆ ಮುಂದೆ ಬೇರೆ ವಿಷಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಧನ್ಯವಾದ.